ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಡಿಯಂಡಮೋಳ್ ಬೆಟ್ಟದಲ್ಲಿ ಯುವತಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 72 ಗಂಟೆ ಕಳೆದರೂ ಕೂಡ ಶರಣ್ಯ ಸುಳಿವು ಪತ್ತೆಯಾಗಿಲ್ಲ. ತಡಿಯಂಡಮೋಳ್ ಬೆಟ್ಟದಲ್ಲಿ ಇಂಚಿಂಚು ಜಾಲಾಟ ನಡೆದಿದೆ. ಸರ್ಚಿಂಗ್ ಆಪರೇಷನ್ಗೆ ಎಎನ್ಎಫ್ ತಂಡಗಳು ಬಂದಿವೆ. ತಡಿಯಂಡಮೋಳ್ ಬೆಟ್ಟದಲ್ಲಿ ಯುವತಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 72 ಗಂಟೆ ಆಗಿದೆ. ಆದರೂ ಕೂಡ ಯುವತಿ ಶರಣ್ಯಾಳ ಸುಳಿವು ಪತ್ತೆಯಾಗ್ತಾ ಇಲ್ಲ. ತಡಿಯಂಡಮೋಳ್ ಬೆಟ್ಟದಲ್ಲಿ ಇಂಚಿಂಚು ಜಾಲಾಟ ನಡೀತಾ ಇದೆ. ಸರ್ಚಿಂಗ್ ಆಪರೇಷನ್ಗೆ ಎಎನ್ಎಫ್ ತಂಡಗಳು ಕೂಡ ಬಂದಿದೆ. 4 ತಂಡಗಳಾಗಿ 4 ದಿಕ್ಕಿನಲ್ಲೂ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಕಾರ್ಯಾಚರಣೆಗೆ ಪೊಲೀಸರು ಹಾಗೂ ಅಲ್ಲಿರುವಂತಹ ಸ್ಥಳೀಯರು ಕೂಡ ಸಾಥ್ ನೀಡಿದ್ದಾರೆ. ಸರ್ಚಿಂಗ್ ಆಪರೇಷನ್ಗೆ ಎಎನ್ಎಫ್ ತಂಡಗಳು ಬಂದಿದೆ. 4 ತಂಡಗಳಾಗಿ 4 ದಿಕ್ಕಿನಲ್ಲೂ ಕೂಡ ಹುಡುಕಾಟ ಸಾಗ್ತಾ ಇದೆ ನಿರಂತರವಾಗಿ. ಆದರೆ 72 ಗಂಟೆಗಳು ಕಳೆದರೂ ಕೂಡ ಇನ್ನು ಯಾವುದೇ ಸುಳಿವು ಪತ್ತೆಯಾಗ್ತಾ ಇಲ್ಲ. ಕಾರ್ಯಾಚರಣೆಗೆ ಪೊಲೀಸರು ಹಾಗೂ ಸ್ಥಳೀಯರು ಕೂಡ ಸಾಥ್ ನೀಡುತ್ತಿದ್ದಾರೆ. ಡ್ರೋನ್ ಮೂಲಕವೂ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕೇರಳದ ಕ್ಯಾಲಿಕಟ್ನ ನಿವಾಸಿ 36 ವರ್ಷದ ಶರಣ್ಯ ಸರ್ಚಿಂಗ್ ಆಪರೇಷನ್ ಸ್ಥಳದಲ್ಲೇ ಶರಣ್ಯ ಅವರ ಕುಟುಂಬಸ್ಥರು ಕೂಡ ಬೀಡು ಬಿಟ್ಟಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ತಡಿಯಂಡಮೋಳ್ ಬೆಟ್ಟ ಇದು. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಬರುವ ಕೊಡಗಿನ ಅತಿ ಎತ್ತರದ ಬೆಟ್ಟ ತಡಿಯಂಡಮೋಳ್. ಶರಣ್ಯ ಸೇಫ್ ಆಗಿ ಬರಲಿ ಅಂತ ಕುಡಿಯ ಸಮುದಾಯದಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಕೆ ಆಗ್ತಾ ಇದೆ. ಮಲೆತಚ್ಚಮ್ಮ ದೇವಿಯ ಮೊರೆ ಹೋಗಿದ್ದಾರೆ ಕುಡಿಯ ಸಮುದಾಯದವರು. ಇನ್ನು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಬರುವಂತಹ ಕೊಡಗಿನ ಅತಿ ಎತ್ತರದ ಬೆಟ್ಟ ಇದು. ಇಲ್ಲಿ ಟ್ರೆಕ್ಕಿಂಗ್ಗೆ ಅಂತ ತೆರಳಿರ್ತಾರೆ. ಅಂದರೆ ಹೋಮ್ ಸ್ಟೇಗೆ ಬಂದು ಸ್ಟೇ ಆಗಿರ್ತಾರೆ ಫ್ರೆಂಡ್ಸ್ ಜೊತೆ. ಅಲ್ಲಿಂದ ಟ್ರೆಕ್ಕಿಂಗ್ಗೆ ಅಂತ ಈ ಒಂದು ಬೆಟ್ಟಕ್ಕೆ ಹೋಗ್ತಾರೆ. 9 ಜನ ಫ್ರೆಂಡ್ಸ್ ಸೇರ್ಕೊಂಡು ಹೋಗಿರ್ತಾರೆ. ಈ ಒಂದು ಫ್ರೆಂಡ್ಸ್ ಗ್ರೂಪ್ನಿಂದ ಇವರು ನಾಪತ್ತೆ ಆಗ್ತಾರೆ, ಅಂದರೆ ಕಾಣೆ ಆಗ್ತಾರೆ ಶರಣ್ಯ ಅವರು. ಬಳಿಕ ಇವರ ಮೊಬೈಲ್ನಿಂದ ಆ ಹೋಮ್ ಸ್ಟೇ ಓನರ್ಗೆ ಕಾಲ್ ಕೂಡ ಮಾಡಿರ್ತಾರೆ. ಕಾಲ್ ಮಾಡಿ ಅವ್ರಿಗೆ ತಿಳಿಸಿರ್ತಾರೆ, ಹೀಗೆ ನಾನು ಗ್ರೂಪಿಂದ ಮಿಸ್ ಆಗಿಬಿಟ್ಟಿದ್ದೀನಿ, ಒಬ್ಬಳೇ ಇದ್ದೀನಿ ಅಂತ ಅವರು ಇನ್ಫಾರ್ಮ್ ಕೂಡ ಮಾಡ್ತಾರೆ. ತದನಂತರದಲ್ಲಿ ಅವರ ಫೋನ್ ನಾಟ್ ರೀಚಬಲ್ ಆಗುತ್ತೆ. ಯಾವಾಗ ಈ ಒಂದು ವಿಷಯ ಗೊತ್ತಾಗುತ್ತೆ ತಕ್ಷಣವೇ ಅಲ್ಲಿರುವಂತಹ ಪೊಲೀಸರು ಅಲರ್ಟ್ ಆಗಿ ತಕ್ಷಣವೇ ಬಂದು ಸರ್ಚ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಡ್ರೋನ್ ಮೂಲಕ ಸರ್ಚ್ ಮಾಡ್ತಾರೆ. ಡಾಗ್ ಸ್ಕ್ವಾಡ್ ಕೂಡ ಬರುತ್ತೆ. ಹೀಗೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. 72 ಗಂಟೆ ಕಳೆದರೂ ಕೂಡ ಶರಣ್ಯ ಸುಳಿವು ಇನ್ನೂ ಪತ್ತೆಯಾಗಿಲ್ಲ. ತಡಿಯಂಡಮೋಳ್ ಬೆಟ್ಟದಲ್ಲಿ ಇಂಚಿಂಚು ಜಾಲಾಟ ನಡೀತಾ ಇದೆ. ಸರ್ಚಿಂಗ್ ಆಪರೇಷನ್ಗೆ ಎಎನ್ಎಫ್ ತಂಡಗಳು ಕೂಡ ಬಂದಿದೆ. 4 ತಂಡಗಳಾಗಿ 4 ದಿಕ್ಕಿನಲ್ಲೂ ಹುಡುಕಾಟ ಸಾಗ್ತಾ ಇದೆ. ಇನ್ನು ಕಾರ್ಯಾಚರಣೆಗೆ ಪೊಲೀಸರು ಹಾಗೂ ಸ್ಥಳೀಯರು ಕೂಡ ಸಾಥ್ ನೀಡಿದ್ದಾರೆ. ಡ್ರೋನ್ ಮೂಲಕವೂ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಮಾಗ್ಲು ಮನೆ. ಲೋಹಿತ್, ಏನು ಎಎನ್ಎಫ್ ತಂಡದಿಂದ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಯಾಕೆ ಶರಣ್ಯ ಸುಳಿವು ಸಿಗ್ತಾ ಇಲ್ಲ ಅಂತ? ಖಂಡಿತ ಸಿಂಚನ. ಏನಂತಂದ್ರೆ ಈಗಾಗಲೇ 72 ಗಂಟೆ ಕಳೆದಿರುವಂತದ್ದು. ಏನು ಅರಣ್ಯದಲ್ಲಿ ಶರಣ್ಯ ಎಂಬ ಯುವತಿ ನಾಪತ್ತೆಯಾಗಿ ಈಗ ಎಲ್ಲಾ ಆಯಾಮದಲ್ಲೂ ಕೂಡ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಪೊಲೀಸರಾಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಸ್ಥಳೀಯರು ಕೂಡ ಹುಡುಕಾಟ ನಡೆಸಿದ್ರು. ಆದ್ರೆ ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ಆಕೆಯ ಒಂದು ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಇದೀಗ ಎಎನ್ಎಫ್ ತಂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಅಂದ್ರೆ ಎಎನ್ಎಫ್ ತಂಡ ಏನಂದ್ರೆ ಆಂಟಿ ನಕ್ಸಲ್ ಫೋರ್ಸ್ ಏನಿತ್ತು, ಇದು ಸಾಕಷ್ಟು ಒಂದು ಅನುಭವವನ್ನು ಹೊಂದಿರುವಂತಹ ತಂಡ. ಅಂದ್ರೆ ನಕ್ಸಲ್ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಭಾಗಿಯಾಗಿರುವ ತಂಡಗಳು. ಈ ತಂಡಕ್ಕೆ ಯಾವುದೇ ರೀತಿಯ ಒಂದು ಬೆಟ್ಟ ಗುಡ್ಡಗಳಾಗಿರ್ಬೋದು, ಕಾಡು ಮೇಡುಗಳನ್ನ ಈಸಿಯಾಗಿ ಹತ್ತಿ ಹೋಗುವಂತ ಒಂದು ಚಾಕಚಕ್ಯತೆ ಇರುವಂತದ್ದು. ಹಾಗಾಗಿ ಇದೀಗ ಎಎನ್ಎಫ್ ತಂಡವನ್ನ ಬಳಸ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈಗ 4 ತಂಡಗಳಾಗಿ ಒಂದು ಎಎನ್ಎಫ್ ತಂಡ ಇದಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಎಲ್ಲ ಅಂದ್ರೆ ಜೊತೆಗೆ ಡ್ರೋನ್ ಮೂಲಕ ಕೂಡ ಹುಡುಕಾಟವನ್ನ ಕೂಡ ನಡೆಸ್ತಿರ್ತಕ್ಕಂಥದ್ದು. ಅಂದ್ರೆ ಡ್ರೋನ್ ಮೂಲಕ ಕೆಲವೊಂದು ರೀತಿಯಲ್ಲಿ ಅಡಚಣೆ ಉಂಟಾಗ್ತದೆ. ಅಂದ್ರೆ ಅದು ದಟ್ಟಾರಣ್ಯ ಆಗಿರೋದ್ರಿಂದ ಸಾಕಷ್ಟು ಹುಡುಕಾಟಗಳು ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇದೀಗ ಮ್ಯಾನ್ಯುವಲಿ ಎಎನ್ಎಫ್ ಕೂಡ ಹುಡುಕಾಟ ನಡೆಸಿರುವಂತದ್ದು. ಈಗ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಅಂದ್ರೆ ಆಕೆಯ ಕೊನೆಯ ಏನು ಕಾಲ್ ಟ್ರ್ಯಾಕಿಂಗ್ ಅಂದ್ರೆ ಆ ನೆಟ್ವರ್ಕಿಂಗ್ ಸಿಕ್ಕಿರುವಂತದ್ದು ಒಂದು ಇರಿಟಿಯಲ್ಲಿ ಏನೋ ಒಂದು ಲೊಕೇಟ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಕೇರಳದ ಗಡಿಭಾಗ ಆಗಿರೋದ್ರಿಂದ ಅಂದ್ರೆ ಬೆಟ್ಟ ಅಂದ್ರೆ ತಡಿಯಂಡಮೋಳ್ ಬೆಟ್ಟ ಏನಿದೆ ಅದು ನೆರೆಯ ಕೇರಳ ರಾಜ್ಯ ಕೂಡ ಹೊಂದ್ಕೊಂಡಿರುವಂತದ್ದು. ಹಾಗಾಗಿ ಅಲ್ಲಿನ ಒಂದು ಟವರ್ ಕೂಡ ಕ್ಯಾಚ್ ಆಗಿರೋ ಸಾಧ್ಯತೆ ಇದೆ. ಹಾಗಾಗಿ ಇರಿಟಿಯಿಂದ ಇಲ್ಲಿ ನೆಟ್ವರ್ಕ್ ಲೊಕೇಟ್ ಆಗಿರೋ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇಲ್ಲೆಲ್ಲೋ ಇದ್ದಾಳೆ ಅನ್ನೋ ಮಾಹಿತಿಗಳು ಕೂಡ ಈ ಆಂಗಲ್ ಅಲ್ಲಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೂ ಕೂಡ ಅಂದ್ರೆ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ದಾರಿ ತಪ್ಪಿ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಕಡಿಮೆ ಇರುವಂತದ್ದು. ಎಲ್ಲೊಂದ್ ಕಡೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ಹೆಚ್ಚಾಗಿರೋದ್ರಿಂದ ಎಲ್ಲೊಂದ್ ಕಡೆ ಈ ಒಂದು ಕಾಡನ್ನ ದಾಳಿಗಳಾಗಿರ್ಬೋದು, ಇದಕ್ಕೆಲ್ಲ ಬಲಿಯಾಗಿರೋ ಸಾಧ್ಯತೆಗಳು ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಇದೀಗ ಸದ್ಯ ಎಲ್ಲರನ್ನ ಕಾಡ್ತಿರ್ತಕ್ಕಂಥದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.